ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಕ್ಕಳಿಗೆ ನಾವು ಸಲಾದನ್ನು ತಿನ್ನಿಸೋದಂದರೆ ಒಂದು ಬಿಗ್ ಚಾಲೆಂಜ್ ಫಾರ್ ಎವ್ರಿ ಮದರ್. ಅದಕ್ಕೆ ನಾನು ವೆರೈಟಿಯಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಯಾವುದೋ ಶಿಬಿರಿಗೆ ಹೋಗಿದ್ದೆ. ಆ ಟೈಮಲ್ಲಿ ಈ ಸಲಾದನ್ನು ನಾನು ಟೇಸ್ಟ್ ಮಾಡಿದ್ದೆ. ಮಕ್ಕಳಿಗೆ ಸ್ಪೆಷಲಿ ಒಬ್ಬರಿಗೆ ಖಾರ ಇಷ್ಟ, ಸ್ವಲ್ಪ ಜನಕ್ಕೆ ಸ್ವೀಟ್ ಇಷ್ಟ ಆಗುತ್ತೆ. ಸೊ ನನ್ನ ಮಕ್ಕಳಿಗೆ ಸ್ವೀಟು ತುಂಬಾ ಇಷ್ಟ. ನಾನಿಲ್ಲಿ ಕುಂಬಳಕಾಯಿನ ತೊಗೊಂಡಿದ್ದೀನಿ, ಕೆಂಪು ಕುಂಬಳಕಾಯಿ. ಇದರಲ್ಲಿರುವ ಬೀಜ ಮತ್ತು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಇದನ್ನು ತುರ್ಕೋಬೇಕಾದ್ರೆ ಯಾವ ಥಿಕ್ನೆಸ್ ಬೇಕು ಆ ಥಿಕ್ನೆಸ್ಸಿಗೆ ನೀವು ತುರ್ಕೊಳ್ಳಿ. ಫುಲ್ಲು ದಪ್ಪಗಿರುವುದನ್ನು ತುರ್ಕೊತಾ ಇದ್ದೀನಿ. ಕುಂಬಳಕಾಯಿ ತುರ್ಕೊಂಡ ನಂತರ ಫ್ರೆಶ್ ಕೊಬ್ಬರಿನ ತುರ್ಕೊತಾ ಇದ್ದೀನಿ. ದೆನ್ ಇದಕ್ಕೆ ಹುರಿದಿರುವಂಥ ಶೇಂಗನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ಟೇಸ್ಟಿಗೆ 1 ಸ್ಪೂನ್ ಅಷ್ಟು ಬೆಲ್ಲ, ಇಲ್ಲ ಅಂತಂದರೆ ನಡೆಯುತ್ತೆ. ಫ್ರೇಗ್ರೆನ್ಸಿಗೆ ದಾಲ್ಚಿನ್ನಿ ಚಿಕ್ಕೆನ ತಗೊಂಡು ಕುಟ್ಟಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ಪಂಪ್ಕಿನ್ ಸಲಾಡ್ ರೆಡಿ ಆಯಿತು. ನೀವು ಇದರಲ್ಲಿ ವೇರಿಯೇಷನ್ ಬೇಕಾದರೂ ಮಾಡ್ಕೊಳ್ಬೋದು. ಬೆಲ್ಲದ ಬದಲಿ ಜೇನುತುಪ್ಪನ ಮಿಕ್ಸ್ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ತಿನ್ನಿಸಿ ತುಂಬಾ ಖುಷಿಪಟ್ಟು ತಿಂತಾರೆ. ಸೊ ಸೆಕೆಂಡ್ ಸಲಾಡ್, ಇದರಲ್ಲಿ ನಾನು 2 ಯಾಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ದೆನ್ 1 ಮೀಡಿಯಮ್ ಸೈಜ್ ಬೀಟ್ರೂಟು, ಅದರ ಸಿಪ್ಪೆಯನ್ನು ತೆಗೆದು ಮತ್ತೆ ದಪ್ಪಗೆ ತುರ್ಕೊತಾ ಇದ್ದೀನಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ದೆನ್ ಇದಕ್ಕೂ ನಾನು ಬೆಲ್ಲ ಮತ್ತು ಬೇಕಾದರೆ ಫ್ಲೇವರಿಂಗ್ಗೆ ಯಾಲಕ್ಕಿ ಪುಡಿ ಅಥವಾ ದಾಲ್ಚಿನ್ನಿ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಈ ಫ್ಲೇವರಲ್ಲಿ ನೀವು ಬೇಕಾದರೆ ಬೇರೆ ಫ್ರೂಟ್ಸನ್ನು ಹಾಕ್ಬೋದು. ನಾನು ಇಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ನೀವು ಆ್ಯಪಲ್ನೂ ಹಾಕ್ಕೊಳ್ಬೋದು. 3ನೇ ಸಲಾದು, ನಾನಿಲ್ಲಿ ಪಾಲಕ್ನ ಸಣ್ಣಗೆ ಹೆರ್ಸ್ಕೊಂಡಿದ್ದೀನಿ, ಆ್ಯಪಲ್ನ ಕಟ್ ಮಾಡ್ಕೊಂಡಿದ್ದೀನಿ, ದಾಳಂಬಿ, ಹಸಿ ಕೊಬ್ಬರಿ, ರೆಜಿನ್ಸ್, ಕರಿ ಮನುಕು ಮತ್ತು ಕೆಂಪು ಮನುಕನ್ನು ಕಟ್ ಮಾಡ್ಕೊಂಡಿದ್ದೀನಿ, ಶೇಂಗಾನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸಲಾದ್ ರೆಡಿ ಆಯಿತು. ಎಷ್ಟು ಸಿಂಪಲ್ಲಾಗಿರುವ ಸಲಾದ್ ಅಂದರೆ ನೀವು ಆಲ್ಮೋಸ್ಟ್ ಲಂಚಲ್ಲಿ ಈ ಸಲಾದ್ ಒಂದೇ ತಿಂದರೆ ಸಾಕು, ನಿಮ್ಮ ಹೊಟ್ಟೆ ತುಂಬುತ್ತೆ. ಈ 3 ಸಲಾದಲ್ಲಿ ಯಾವ ಸಲಾದ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ನ ನೀವು ನೋಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Thank you for watching. Bye. See you in next video.